ವಿಭಿನ್ನ ಕಾನ್ಸೆಪ್ಟ್ನೊಂದಿಗೆ ಮತ್ತೆ ಬಂದಿದೆ ಮಹಾನಟಿ ಸೀಸನ್ 2. ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡೋಕೆ ಸಜ್ಜಾದ ಮಹಾನಟಿ 2. ಈ ಬಾರಿ ಮಹಾನಟಿಗೆ ಬಂದ್ರು ಬೀದರ್ನ ದಿವ್ಯಾಂಜಲಿ. ಉದಯೋನ್ಮುಖ ಪ್ರತಿಭೆಗಳಿಗೆ ಮಹಾನ್ ವೇದಿಕೆ ಕಲ್ಪಿಸುವಂತ ನಿಟ್ಟಿನಲ್ಲಿ ಮಹಾನಟಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದುದು ಜಿ ವಾಹಿನಿ. ಮೊದಲ ಆವೃತ್ತಿ ಅದ್ಭುತವಾದಂತ ಯಶಸ್ಸನ್ನ ಕಂಡ ಬೆನ್ನಲ್ಲೇ ಎರಡನೇ ಆವೃತ್ತಿಯನ್ನ ಘೋಷಣೆ ಮಾಡಿದಂತ ತಂಡ ಮಹಾನಟಿ ಅಂತಂದ್ರೆ ಒಬ್ಬರೊಬ್ಬರ ಹತ್ರ ಒಂದೊಂದು ಕಲೆಗಳಿರುತ್ತಾರೆ. ಆ ಕಲೆಯನ್ನ ಹೊರ ತೆಗೆಯುವಂತ ಕೆಲಸ ಮಾಡ್ತಾ ಇರೋದು ಮಹಾನಟಿ ಒಂದು ಶೋ. ಪ್ರಮುಖವಾಗಿ ಸಾಕಷ್ಟು ರಿಯಾಲಿಟಿ ಶೋಗಳು ಬರುತ್ತೆ. ಆ ರಿಯಾಲಿಟಿ ಶೋಗಳಲ್ಲಿ ಪ್ರಮುಖವಾಗಿದ್ದು ಮಹಾನಟಿ ಅನ್ನುವಂಥದ್ದು. ಹಳ್ಳಿಯಿಂದ ಬಂದು ಒಬ್ಬ ಪ್ರತಿಭೆಯನ್ನ ಗುರುತಿಸಿ ಆ ಕಲೆಯನ್ನ ಗುರುತಿಸಿ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಟ್ಟು ಅವರಿಗೆ ಒಂದು ಆ ವಿಶೇಷವಾದಂತಹ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಕೆಲಸ ಇದೆಯಲ್ಲ, ನಿಜಕ್ಕೂ ಕೂಡ ಹೆಮ್ಮೆ ಅನ್ಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ರಿಯಾಲಿಟಿ ಶೋಗಳನ್ನು ನೋಡಿದಾಗ ನಮ್ಗನ್ಸುತ್ತೆ ಯಾಕಾದ್ರೂ ಮಾಡ್ತಾರಪ್ಪ ಈ ರಿಯಾಲಿಟಿ ಶೋ ಅಲ್ಲಿ ಡಬಲ್ ಮೀನಿಂಗ್ ಮಾತುಗಳಾಗಿರ್ಬೋದು, ಒಂದು ಡಬಲ್ ಮೀನಿಂಗ್ ಒಂದು ಏನಾದ್ರೂ ಒಂದು ಟ್ರೆಂಡ್ ಸೃಷ್ಟಿ ಮಾಡೋದಾಗಿರ್ಬೋದು. ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿಗೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ವಿಭಿನ್ನ ಕಾನ್ಸೆಪ್ಟ್ನೊಂದಿಗೆ ಮತ್ತೆ ಬಂದಿದೆ ಮಹಾನಟಿ ಸೀಸನ್ 2. ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡೋಕೆ ಸಜ್ಜಾದ ಮಹಾನಟಿ 2. ಈ ಬಾರಿ ಮಹಾನಟಿಗೆ ಬಂದ್ರು ಬೀದರ್ನ ದಿವ್ಯಾಂಜಲಿ. ಎಸ್, ಉದಯೋನ್ಮುಖ ಪ್ರತಿಭೆಗಳಿಗೆ ಮಹಾನ್ ವೇದಿಕೆ ಕಲ್ಪಿಸುವಂತ ನಿಟ್ಟಿನಲ್ಲಿ ಮಹಾನಟಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದುದು ಜಿ ವಾಹಿನಿ. ನೋಡಿ, ಮೊದಲ ಆವೃತ್ತಿ ಅದ್ಭುತವಾದಂಥ ಯಶಸ್ಸನ್ನ ಕಂಡ ಬೆನ್ನಲ್ಲೇ ಎರಡನೇ ಆವೃತ್ತಿಯನ್ನ ಘೋಷಣೆ ಮಾಡಿದಂಥ ತಂಡ ನಿಜಕ್ಕೂ ಕೂಡ, ಯಾಕಂದ್ರೆ ಮಹಾನಟಿ ಅಂತಂದ್ರೆ ಒಬ್ಬರೊಬ್ಬರ ಹತ್ರ ಒಂದೊಂದು ಕಲೆಗಳಿರುತ್ತಾರೆ. ಆ ಕಲೆಯನ್ನ ಹೊರ ತೆಗೆಯುವಂತ ಕೆಲಸ ಮಾಡ್ತಾ ಇರೋದು ಮಹಾನಟಿ ಒಂದು ಶೋ. ಪ್ರಮುಖವಾಗಿ ಸಾಕಷ್ಟು ರಿಯಾಲಿಟಿ ಶೋಗಳು ಬರುತ್ತೆ. ಆ ರಿಯಾಲಿಟಿ ಶೋಗಳಲ್ಲಿ ಪ್ರಮುಖವಾಗಿದ್ದು ಮಹಾನಟಿ ಅನ್ನುವಂಥದ್ದು. ಅಂತಂದ್ರೆ ಹಳ್ಳಿಯಿಂದ ಬಂದು ಒಬ್ಬ ಪ್ರತಿಭೆಯನ್ನ ಗುರುತಿಸಿ ಆ ಕಲೆಯನ್ನ ಗುರುತಿಸಿ ಅವರಿಗೆ ಒಂದು ಚಾನ್ಸ್ ಅನ್ನ ಕೊಟ್ಟು ಅವರಿಗೆ ಒಂದು ಆ ವಿಶೇಷವಾದಂತಹ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಕೆಲಸ ಇದೆಯಲ್ಲ, ನಿಜಕ್ಕೂ ಕೂಡ ಹೆಮ್ಮೆ ಅನ್ಸುತ್ತೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ರಿಯಾಲಿಟಿ ಶೋಗಳನ್ನು ನೋಡಿದಾಗ ನಮ್ಗನ್ಸುತ್ತೆ ಯಾಕಾದ್ರೂ ಮಾಡ್ತಾರಪ್ಪ ಈ ರಿಯಾಲಿಟಿ ಶೋ ಅಂತಂದ್ರೆ ಒಂದು ರಿಯಾಲಿಟಿ ಶೋ ಅಲ್ಲಿ ಡಬಲ್ ಮೀನಿಂಗ್ ಮಾತುಗಳಾಗಿರ್ಬೋದು, ಒಂದು ಡಬಲ್ ಮೀನಿಂಗ್ ಒಂದು ಏನಾದ್ರೂ ಒಂದು ಟ್ರೆಂಡ್ ಸೃಷ್ಟಿ ಮಾಡೋದಾಗಿರ್ಬೋದು. TRPಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಸಹಜವಾಗಿ, ಯಾಕಂದ್ರೆ ಇಡೀ ಕುಟುಂಬ ನೋಡಿಕೊಂಡು ಕೂತ್ಕೊಳ್ಳುವಂತ ಶೋಗಳಲ್ಲಿ ಪ್ರಮುಖವಾಗಿ ಅಂತಂದ್ರೆ ನೋಡ್ಬೇಕಾ ಬೇಡವಾ ಅನ್ನುವಂಥದ್ದು ಸಾಕಷ್ಟು ಗೊಂದಲಗಳಿತ್ತು. ಆದ್ರೆ ಈ ಮಹಾನಟಿ ಅನ್ನುವಂಥ ಒಂದು ಈ ಶೋ ಇದೆಯಲ್ಲ, ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಪ್ರತಿಭೆಯನ್ನ ಅಂದ್ರೆ ಉದಯೋನ್ಮುಖ ಪ್ರತಿಭೆಗಳನ್ನ ತಂದು ಆ ವೇದಿಕೆ ಮೇಲೆ ತಂದಂತ ಸಂದರ್ಭದಲ್ಲಿ ಅವರು ಆಡುವಂತ ಅದ್ಭುತವಾದಂಥ ನಾಟಕ ಆಗಿರ್ಬೋದು, ಒಂದು ಒಳ್ಳೆ ಕಾನ್ಸೆಪ್ಟ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ತರ್ತಾ ಇದ್ದಾರೆ. ಸೊ ಇದೀಗ ಹೌದು, ಯಾಕಂತಂದ್ರೆ ವಿಭಿನ್ನ ಕಾನ್ಸೆಪ್ಟ್ ಜೊತೆಗೆ ಮಹಾನಟಿ ರಿಯಾಲಿಟಿ ಶೋ ಶುರುವಾಗಿದೆ. ಈ ಕಾರ್ಯಕ್ರಮಕ್ಕೆ ಅಭಿನಯದ ಮೇಲೆ ಆಸಕ್ತಿ ಇರೋರು ಯುವತಿಯರು ರಾಜ್ಯದ ಮೂಲೆಗಳಿಂದ ಒಂದಿಷ್ಟು ಆಡಿಷನ್ ಅನ್ನ ಕೊಟ್ಟಿದ್ರು. ಈಗಾಗಲೇ ಮಹಾನಟಿ ಸೀಸನ್ 2 ಶುರುವಾಗಿದೆ. ಜಿ ವಾಹಿನಿ ಅಧಿಕೃತ ಖಾತೆ ಸಂಪೂರ್ಣವಾಗಿ ಒಂದೊಂದಾಗಿ ಪ್ರೋಮೋಗಳನ್ನ ರಿಲೀಸ್ ಮಾಡ್ತಾ ಇದೆ. ಮಹಾನಟಿ ಸೀಸನ್ 2 ಮೆಗಾ ಆಡಿಷನ್ ನಲ್ಲಿ ಯಾರೆಲ್ಲ ಸುಂದರಿಯರು ಬರ್ತಾರೆ ಅಂತ ಶನಿವಾರ ಹಾಗೂ ಭಾನುವಾರ ಸಂಚಿಕೆಯಲ್ಲಿ ಸಹಜವಾಗಿ ರಾತ್ರಿ 7:30ಕ್ಕೆ ಒಂದಿಷ್ಟು ಶೋ ಪ್ರಸಾರವಾಗಲಿದೆ. ಇನ್ನು ಈ ಮೆಗಾ ಆಡಿಷನ್ ನಲ್ಲಿ ಬೀದರ್ನ ದಿವ್ಯಾಂಜಲಿ ತಮ್ಮ ಅದ್ಭುತ ಅಭಿನಯದ ಮೂಲಕ ಜಡ್ಜ್ಗಳ ಮನಸ್ಸನ್ನ ಗೆದ್ದುಕೊಂಡಿದ್ದಾರೆ. ನೋಡಿ, ಅದರಲ್ಲೂ ಮುಖ್ಯವಾಗಿ ಜಡ್ಜಸ್ಗಳು ಏನಿರ್ತಾರಲ್ಲ, ಸಂಪೂರ್ಣವಾಗಿ ಅವರು ಭಾವುಕರಾದ್ರು. ಯಾಕಂದ್ರೆ ಆ ರೀತಿ ಆ ಕಾನ್ಸೆಪ್ಟ್ ಇತ್ತರಿ. ಅಂದ್ರೆ ಎದೆಗೆ ಚುಚ್ಚುವಂಥದ್ದು, ಎದೆಗೆ ನಟ್ಟುವಂಥದ್ದು, ಎಲ್ಲರ ಗಮನ ಸೆಳೆಯುವಂಥದ್ದು, ಭಾವುಕರಾಗುವಂಥ ಒಂದು ಕಾನ್ಸೆಪ್ಟನ್ನು ತಗೊಂಡ್ಬಂದಿದ್ದು ಆ ದಿವ್ಯಾಂಜಲಿ ಅವರು. ನೋಡಿ, ಬೀದರ್ನ ದಿವ್ಯಾಂಜಲಿ ನಗುನಗುತ್ತಲೇ ಒಂದಿಷ್ಟು ವೇದಿಕೆ ಎಂಟ್ರಿ ಕೊಡ್ತಾರೆ. ಇದಾದ ಬಳಿಕ ತನ್ನದೇ ಕಥೆಯನ್ನು ಬಿಚ್ಚಿ ಮನಸ್ಸಿನಿಂದ ಅಭಿನಯಿಸಿ ಮಹಾನಟಿ ಸೀಸನ್ 2ಕ್ಕೆ ಸಂಪೂರ್ಣವಾಗಿ ಆಯ್ಕೆಯಾಗಿದ್ದಾರೆ. ಈ ಆಯ್ಕೆ ಅನಾಥೆಯಂತ ಈಕೆಯ ಹುಟ್ಟಿದಾಗ ಪೋಷಕರು ಕಸದ ಬುಟ್ಟಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿಟ್ಟು ಹೋಗಿರ್ತಾರಂತೆ. ತನ್ನ ಜೀವನದ ಕಥೆಯನ್ನೇ ಇಟ್ಟುಕೊಂಡು ನಟನೆ ಮಾಡಿ ಎಲ್ಲರನ್ನ ಮೆಚ್ಚುಗೆ ಗಳಿಸಿಕೊಂಡಿದ್ದಾಳೆ ದಿವ್ಯಾಂಜಲಿ. ಸದ್ಯ ನಟ ರಮೇಶ್ ಅರವಿಂದ್ ಆಗಿರ್ಬೋದು, ನಿಶ್ವಿಕಾ ಆಗಿರ್ಬೋದು, ಹಾಗೆ ಪ್ರೇಮಾ ಅವರಾಗಿರ್ಬೋದು, ನಿರ್ದೇಶಕ ತರುಣ್ ಸುಧೀರ್ ಅವರಾಗಿರ್ಬೋದು ಜಡ್ಜಸ್ಗಳಾಗಿದ್ದಾರೆ, ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ. ನಿಜಕ್ಕೂ ಕೂಡ ಆಕ್ಷನ್ ಕಟ್ಟನ್ನು ಹೇಳಿದಂಥ ಸಂದರ್ಭದಲ್ಲಿ ಆ ನಟನೆ ಮಾಡೋದಿದೆಯಲ್ಲ, ಯಾಕಂದರೆ ಈ ಸೀಸನ್ 1ರಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಅದ್ಭುತವಾದಂಥ ಮಹಾನ್ ನಟಿಯರು ಬಂದಿದ್ರು. ಸಖತ್ ಟ್ರೆಂಡ್ ಮಾಡಿದ್ದಂತಂದರೆ ಗಗನ ಅವರು ಆದ ನಂತರ ಒಬ್ಬೊಬ್ಬರಾಗಿ ಪ್ರತಿಯೊಬ್ಬರು ಕೂಡ ಬರ್ತಾ ಇದ್ದಾರೆ. ಈಗ ತಾನೇ ಮೊನ್ನೆ ಬೀದರ್ನವರೇ ಸಾರಿಗಮಪ ಸೀಸನ್ ಗೆದ್ದುಕೊಂಡು
ಕಪ್ಪನ್ನು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾದರೆ ಈ ಬಾರಿಯೂ ಕೂಡ ಯಾಕಂದರೆ ಈಗ ತಾನೇ ಶುರುವಾಗಿದ್ದರಿಂದಾಗಿ ಯಾರ್ಯಾರು ಯಾವ ರೀತಿಯಾಗಿ ಆ್ಯಕ್ಟ್ ಮಾಡ್ತಾರೆ, ಜನರ ಮನಸ್ಸನ್ನು ಯಾರು ಗೆಲ್ತಾರೆ, ಕನ್ನಡಿಗರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಾರು ಮುಂದಾಳತ್ವವನ್ನು ತೆಗೆದುಕೊಳ್ತಾರೆ, ಮಹಾನಟಿ ಕಿರೀಟ ಯಾರ ಮಡಿಲಿಗೆ ಬೀಳುತ್ತೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಅದರ ಜೊತೆಗೆ ದೀಪಾಂಜಲಿಯ ಒಂದು ನಟನೆ ಇದೆಯಲ್ಲ, ನಿಜಕ್ಕೂ ಎಲ್ಲರನ್ನ ಅಂದರೆ ಮೂಕರಾಗಿಸ್ಬಿಡ್ತು ಆ ವೇದಿಕೆ ಮೇಲೆ. ನೋಡೋ ಒಂದು ಖುಷಿನೇ ಬೇರೆ. ಯಾಕಂದರೆ ಮಗು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅನಾಥರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ನಿಜಕ್ಕೂ ಕೂಡ ಪ್ರೇಮ ಅವರಾಗಿರ್ಬೋದು, ಅದಾದ ನಂತರ ತರುಣ್ ಸುಧೀರ್ ಅವರಾಗಿರ್ಬೋದು, ಅರವಿಂದ್ ರಮೇಶ್ ಅವರಾಗಿರ್ಬೋದು, ನಿಷ್ಮಿಕಾ ಅವರಾಗಿರ್ಬೋದು, ಎಲ್ಲರೂ ಕೂಡ ಕಣ್ಣಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ನೀರು ಬರ್ತಾ ಇತ್ತು. ಆ ರೀತಿ ನಟನೆ ಮಾಡುವ ಮೂಲಕ ತನ್ನ ಒಂದಿಷ್ಟು ಅಂತಂದರೆ ಒಂದಿಷ್ಟು ಟಿಕೆಟನ್ನು ಕೂಡ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಸೊ ಮುಂದೆ ಯಾವ ರೀತಿಯಾಗಿ ಒಂದೊಂದಾಗಿ ಕಾನ್ಸೆಪ್ಟ್ಗಳನ್ನು ತರ್ತಾರೆ, ಏನು ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿದ್ದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,